ಇನ್ನು ಬೆಂಗಳೂರಿನಲ್ಲಿ ಮತ್ತೆ ಚಿರತೆಯ ಭಯ ಶುರುವಾಗಿದೆ. ಬೆಂಗಳೂರಿನ ಮಾಗಡಿ ರಸ್ತೆಯ ಬ್ಯಾಡ್ರಹಳ್ಳಿಯ ಭಾರತ್ ನಗರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಇನ್ನು ಚಿರತೆಯ ಕಂಡು ಪ್ರತ್ಯಕ್ಷದರ್ಶಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಹೇಳ್ತಾರೆ, ಪ್ರತಿದಿನ ಕೆಲಸಕ್ಕೆ ಹೋಗೋ ರೀತಿಯಲ್ಲಿ ಹೋಗ್ತಾ ಇದ್ದೆ, ಆಗ ಚಿರತೆಯ ಓಡಾಟವನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ನನಗೆ ಭಯ ಆಗಿದೆ. ಆ ಕ್ಷಣಕ್ಕೆ ಜೀವವೇ ಬಾಯಿಗೆ ಬಂದಂತೆ ಆಗಿತ್ತು. ಹೀಗಾಗಿ ಬೇಗ ಚಿರತೆಯನ್ನ ಸೆರೆ ಹಿಡಿಯಬೇಕು ಅಂತ ಪ್ರತ್ಯಕ್ಷದರ್ಶಿ ಆಗ್ರಹಿಸಿದ್ದಾನೆ. ಅರಣ್ಯ ಇಲಾಖೆ ಸಿಬ್ಬಂದಿಯಿಂದಲೂ ಕೂಡ ಈಗ ಚಿರತೆಯ ಸೆರೆಗೆ ಕಾರ್ಯಾಚರಣೆ ಶುರುವಾಗಿದೆ. ನೀವೀಗ ಈ CCTV ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಇವತ್ತು ನಸುಕಿನ ಜಾವ 3:50 ಸುಮಾರಿಗೆ ಬೆಂಗಳೂರಿನ ಬ್ಯಾಡ್ರಹಳ್ಳಿಯ ಭಾರತ್ ನಗರದಲ್ಲಿ ಕಂಡುಬಂದಂತಹ ದೃಶ್ಯಗಳು. ಒಂದು ಕಡೆ ಚಿರತೆ ರಾಜಾರೋಷವಾಗಿ ರಸ್ತೆಯನ್ನು ದಾಟ್ತಾ ಇದೆ, ಮೇನ್ ರೋಡನ್ನು ದಾಟ್ತಾ ಇರುವಂಥದ್ದು. ಇನ್ನೊಂದು ಕಡೆ ನಸುಕಿನ ಜಾವದಲ್ಲಿ ವಾಕಿಂಗ್ ಹೋಗುವಂತಹ ಸಂದರ್ಭದಲ್ಲಿ ಪ್ರದೀಪ್ ಅನ್ನುವಂತಹ ಪ್ರತ್ಯಕ್ಷದರ್ಶಿ ಈ ಚಿರತೆಯನ್ನು ಕಂಡಿದ ತಕ್ಷಣ ಎದ್ನೋ ಬಿದ್ನೋ ಅಂತ ತಮ್ಮ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಓಡಿ ಬರ್ತಾರೆ. ಆ ಎರಡು CCTV ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಈ ಒಂದು ಚಿರತೆಯನ್ನ ಕಂಡಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಅನುಭವ ಆಯಿತು ಆ್ಯಂಡ್ ಯಾವ ರೀತಿಯಾದಂತಹ ಒಂದು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಚಿರತೆಯ ಸೆರೆ ಹಿಡಿಯೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಂದನ ಅವರೊಟ್ಟಿಗೆ ಪ್ರತ್ಯಕ್ಷದರ್ಶಿ ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿರತೆ ಪ್ರತ್ಯಕ್ಷ ಆಗಿರುವಂಥದ್ದು. ಏರಿಯಾ ಜನ ಬೆಚ್ಚಿ ಬಿದ್ದಿದ್ದಾರೆ. ಸದ್ಯ ಚಿರತೆಯನ್ನ ಪ್ರತ್ಯಕ್ಷವಾಗಿ ನೋಡಿದಂತ ಪ್ರದೀಪ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತನಾಡಿಸ್ತೀನಿ. ಸರ್, ಎಷ್ಟು ಗಂಟೆಗೆ ಚಿರತೆ ಕಾಣಿಸ್ತು? ನೀವು ಆ ಸಮಯದಲ್ಲಿ ಯಾಕೆ ಹೊರಗಡೆ ಬಂದಿದ್ರಿ ಅಂತ? ಮೇಡಮ್, 3:50 ಸುಮಾರಿಗೆ ನಾನು ನೋಡಿದ್ದು. ನಾನು ಡ್ಯೂಟಿಗೆ ಹೋಗೋ ಟೈಮಿಂಗ್ಸ್ ಅದು. ನಾನು ಮೇನ್ ರೋಡ್ಗೆ ಹೋಗಿ ನಾನು ಕ್ಯಾಬ್ ಹತ್ತಬೇಕು. ಹಂಗಾಗಿ ನಾನು ಇದೇ ದಾರಿಲಿ ಡೈಲಿ ಓಡಾಡೋದು. ಇವತ್ತು 3:50ರಲ್ಲಿ ಅದೇ ಟೈಮಿಗೆ ಬಂದಾಗ ಈ ಫೆನ್ಸಿಂದ ದಾಟ್ತು. ನಾನು ನಾಯಿ ಏನು ಇಷ್ಟು ಮೇಲಿಂದ ಎಗರುತ್ತಾ ಅನ್ನೋ ಒಂದು ಯೋಚನೆಯಲ್ಲಿ ನೋಡೋ ಅಷ್ಟೊತ್ತಿಗೆ ಅದಾಗಲೇ ಮಧ್ಯದ ರೋಡಿಗೆ ಬಂದ್ಬಿಟ್ಟಿತ್ತು. ನನಗೆ 100% ಕನ್ಫರ್ಮ್ ಆಯಿತು ಇದು ಚಿರತೆನೆ ಅಂತ. ಸರಿ, ಯಾವ ಕಡೆಗೆ ಹೋಗುತ್ತೆ ನೋಡೋಣ ಅಷ್ಟೊತ್ತಿಗೆ ರೋಡ್ ಕ್ರಾಸ್ ಮಾಡಿ ಈ ಕಡೆಗೆ ಬಂತು. ನಾನೊಂದು ಕಾರ್ ಮರೆಯಲ್ಲಿ ನಿಂತ್ಕೊಂಡು ನೋಡಿದೆ. ಅದು ರೋಡ್ ದಾಟಿ ಇಲ್ಲಿ ಖಾಲಿ ಸೈಟಿಗೆ ಬಂದಾದಮೇಲೆ ನನ್ನ ಕಡೆಗೆ ಹಿಂಗೆ ತಿರುಗಿ ನೋಡ್ತಲ್ಲ, ತಿರುಗೇನಾದರೂ ಬಂದ್ಬಿಡುತ್ತೆ ಅನ್ನೋ ಇದು ಭಯದಲ್ಲಿ ನಾನು ವಾಪಸ್ಸು ಹೋಗಿ ನಾನು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದೆ. ಅವ್ರು ಬಂದು ಅವರು ಎಲ್ಲಿ ಏನು ಎಲ್ಲ ತೋರಿಸಪ್ಪ ಅಂತಂದರು. ನಾನು ತೋರಿಸ್ದೆ, ಈ ಜಾಗದಲ್ಲೇ ಸರ್ ಬಂದಿದ್ದು ಅಂತ. ಸರಿ ಆಯಿತು ಅಂತಂದ್ಬಿಟ್ಟು ಇವಾಗ ಕನ್ಫರ್ಮೇಷನ್ಗೆ ಈಗ ಕ್ಯಾಮ್ರಾ ಚೆಕ್ ಮಾಡಿಸ್ಬೇಕಾಗಿತ್ತು. ಹಂಗಾಗಿ ಅಷ್ಟು ಆ 4 ಗಂಟೆ ಸಮಯದಲ್ಲೇ ಅವ್ರನ್ನ ಎಬ್ಬರಿಸಿದ್ರೆ ಸರಿ ಇರಲ್ಲ ಅಂತ 6 ಗಂಟೆವರೆಗೂ ಕಾಯ್ದು ನಮ್ಮ ಪಾವನಿ ಚಾಟ್ಸ್ ಮಂಜುನಾಥ್ ಅವರ ಸಹಾಯದಿಂದ ಅವ್ರ ಜೊತೆಗೆ ನಾವು ಚಂದ್ರಣ್ಣ ಅವ್ರ ಮನೆಗೆ ಬಂದು ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿಸಿ ನಾವು ಅವ್ರನ್ನ ಕನ್ಫರ್ಮ್ ಮಾಡ್ಕೊಂಡ್ವಿ. ಕ್ಯಾಮ್ರಾ ನೋಡ್ಬಿಟ್ಟು ಹೌದು ಚಿರತೆನೇ ಬಂದಿರೋದು ಅಂತ ಕನ್ಫರ್ಮ್ ಆದಮೇಲೆ ನಾವು ತಿರ್ಗಾ ಫಸ್ಟ್ ಟೈಮ್ ಅದನ್ನ ಚಿರತೆ ನೋಡಿದಾಗ ನಿಮಗೆ ಅದು ಚಿರತೆ ಅಂತ ಗೊತ್ತಾಯ್ತಾ ಅಥವಾ ನೀವು ಕನ್ಫ್ಯೂಷನ್ ಆದ್ರೆ ನಿಮಗೆ ಏನು ಅನ್ನಿಸ್ತು? ಇಲ್ಲ ಮೇಡಮ್, ಅದು ಗೊತ್ತಾಯಿತು, ಚಿರತೆ ಅಂತಲೇ ಕನ್ಫರ್ಮ್ ಆಯಿತು. ಯಾಕೆಂತಂದರೆ ಉದ್ದ ಬಾಲ ಅದು ಪಟ್ಟೆ ಇರೋದೆಲ್ಲ ನಾನು ಕನ್ಫರ್ಮ್ ಮಾಡಿಕೊಂಡೆ. ಯಾಕೆಂತಂದರೆ ಯಾವುದೇ ನಾಯಿನ ಅಷ್ಟು ಹೈಟಿಂದ ಎಗರಲ್ಲ ಇಲ್ಲಿರೋ ನಾಯಿಗಳು. ಪ್ಲಸ್ ಆಮೇಲೆ ಎಗರಿದ್ದು ಅಷ್ಟು ದೂರಕ್ಕೆ ಚಿರತೆ ಬಿಟ್ಟರೆ ನಾಯಿಗಳೆಲ್ಲ ಅಷ್ಟು ಉದ್ದ ಈ ಮಾಮೂಲಿ ಬೀದಿ ನಾಯೆಲ್ಲ ಅಷ್ಟು ದೂರ ಜಂಪ್ ಮಾಡೋಕ್ಕಾಗಲ್ಲ. ಹಂಗಾಗಿ ನನಗೆ ಕನ್ಫರ್ಮ್ ಆಯಿತು. ಆದರೂ ಪೊಲೀಸವ್ರಿಗೆ ಕನ್ಫರ್ಮೇಷನ್ನು ಅಥವಾ ಪ್ರೂಫ್ ಬೇಕಾಗಿರೋದ್ರಿಂದ ನಾವು ವಿಡಿಯೋ ನೋಡೇ ಅವ್ರಿಗೆ ತಿಳಿಸಿದ್ವಿ. ತಿರ್ಗಾ ಅವರು ಬಂದರು, ತಿರ್ಗಾ ಅರಣ್ಯ ಇಲಾಖೆಯಿಂದನೂ ಬಂದಿದ್ದಾರೆ. ಆದರೆ ನಮಗೆ ಬಂದಿರೋದಲ್ದಲೇ ಈಗ ನಮಗೆ ಈ ಭಾಗದಲ್ಲಿ ಓಡಾಡೋರಿಗೆ ಆಮೇಲೆ ಸುತ್ತಮುತ್ತಲ ಇರೋ ನಿವಾಸಿಗಳಿಗೆ ಒಂದು ನೆಮ್ಮದಿ ಬರಬೇಕು ಅಂತಂದರೆ ಅದು ಹಿಡಿದ್ರೇ ಅವ್ರಿಗೆ ಸಮಾಧಾನ ಆಗೋದು. ಹೌದು, ಮಕ್ಕಳಿರ್ತಾರೆ. ಆಮೇಲೆ ಇವತ್ತು ಹಿಡಿಲಿಲ್ಲ ಅಂತಂದರೆ ನಾಳೆ ಬೆಳಗ್ಗೆ ಇವಾಗ ವಾಕ್ ಬರೋರಾಗಲಿ ಹಾಲು ತರಕ್ಕೆ ಹೋಗೋರಾದರೂ ಹೆಂಗೆ ಬರೋದು? ಭಯದಲ್ಲೇ ಇರ್ತಾರೆ ಅವರು. ಹೌದು ಮೇಡಮ್, ಒಂದೇ ಇದ್ದಿದ್ದು. ಆದರೆ ನಾನು ಅದಕ್ಕೇ ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಥವಾ ಅರಣ್ಯ ಇಲಾಖೆಗೆ ನಾನು ಮನವಿ ಮಾಡ್ತೀನಿ, ದಯವಿಟ್ಟು ಅದನ್ನೊಂದು ಚಿರತೆನ ಹಿಡ್ಕೊಡಿ. ಆಮೇಲೆ ಇಲ್ಲಿ ಸ್ಥಳೀಯ ನಾಯಕರಿಗೆ ಹಾಗೂ ಶಾಸಕರಿಗೆ ನಾನು ಮನವಿ ಮಾಡೋದು, ಇದನ್ನು ಏನು ನೋಡ್ತಾ ಇದ್ದೀರಾ ನೀವು, ಇದನ್ನು ಒಂಚೂರು ನೀಟ್ ಮಾಡಿಸ್ಕೊಡಿ. ನಮಗೆ ಇಲ್ಲ ಆಟದ ಮೈದಾನನೋ ಇಲ್ಲಾಂದರೆ ವಾಕಿಂಗ್ ಟ್ರ್ಯಾಕ್ ಏನಾದರೂ ಮಾಡಿಸ್ಕೊಡಿ ಅಂತ ನಾನು ಮನವಿ ಮಾಡ್ತೀನಿ.
ಇದು ಚಿರತೆ ನೋಡಿದಂಥ ಪ್ರತ್ಯಕ್ಷದರ್ಶಿ ಪ್ರದೀಪ್ ಅವರು ಹೇಳ್ತಾ ಇರುವಂಥ ಮಾತು. ಅಂದರೆ ನೋಡಿದ ತಕ್ಷಣ ಭಯ ಆಯಿತು, ಕೆಲಸಕ್ಕಂತ ಹೊರಟಿದೆ, ಆ ಸಮಯದಲ್ಲಿ ಚಿರತೆ ಕಾಣಿಸ್ಕೊಂತು. ಅಂದರೆ ಈ ಪಾರ್ಕಿಂದಾನೇ ಬಂದಿರೋದು ಅನ್ನುವಂಥ ಅನುಮಾನ ಕೂಡ ಇದ್ದು, ಈ ಪಾರ್ಕನ್ನು ಕ್ಲೀನ್ ಮಾಡಿದ್ರೆ ಇಲ್ಲಿನ ಜನ ನೆಮ್ಮದಿಯಾಗಿ ಬದುಕ್ಬೋದು, ಆದಷ್ಟು ಬೇಗ ಚಿರತೆಯನ್ನು ಸೆರೆ ಹಿಡಿಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ದು. ವಿಡಿಯೋ ಜರ್ನಲಿಸ್ಟ್ ಅಶ್ವಥ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ಮೆಸೇಜ್ ಬಂದ ತಕ್ಷಣ ನಾವು ನಮ್ಮ ಸ್ಟಾಫ್ನ ಲೋಕಲ್ ಸ್ಟಾಫ್ನ ಇಲ್ಲಿ ಡಿಪ್ಯೂಟ್ ಮಾಡಿ ಎಲ್ಲ ಕಾರ್ಯಾಚರಣೆ ಮಾಡಿದ್ದೀವಿ. ಇಲ್ಲಿ ಏನು ಇಲ್ಲ ಅಂತ ಪತ್ತೆ ಹಾಕಿದೆ. ನೆಕ್ಸ್ಟ್ ಪ್ಲೇಸ್ಗೆ ನಾವು ಕಾರ್ಯಾಚರಣೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸರ್, ಚಿರತೆ ಸೆರೆ ಹಿಡಿಯೋಕ್ಕೆ ನೀವು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್? ಅದು SOB ಪ್ರಕಾರ ನಾವು ಪ್ಲ್ಯಾನ್ ಇದೆ. ಕಂಡು ಬಂದರೆ ಎಲ್ಲ ಇದ್ದಾವೆ ನಮ್ಮ ಆಫೀಸು ಸರೌಂಡಿಂಗೇ ಇದ್ದಾವೆ. ನಿಯರ್ ಬೈ ಕಂಡು ಬಂದರೆ ಇಮಿಡಿಯೇಟು ನಾವು ಆಕ್ಷನ್ ತಗೋದು. ಸ್ಥಳೀಯರು ಹೇಳ್ತಾರೋ ಪ್ರಕಾರ ದಿಸ್ ಇಸ್ ದ ಫಸ್ಟ್ ಟೈಮ್ ಚಿರತೆ ಹೌದು ಈ ಏರಿಯಾದಲ್ಲಿ. ಎಲ್ಲಿಂದ ಬಂದಿರಬಹುದು ಅಂತ ಅನ್ಸುತ್ತೆ ಸರ್ ನಿಮಗೆ? ನಿಯರ್ ಬೈ ಅದನ್ನು ತುರಳಿ ಫಾರೆಸ್ಟ್ ಇದೆ, ಅಲ್ಲಿಂದ ಬಂದಿರ್ಬೋದು, ಇಲ್ಲ ಯಾವ ಕಡೆಯಿಂದ ಬಂದಿದೆ ಅಂತ ನಾವು ಕನ್ಫರ್ಮೇಷನ್ ಹೇಳೋಕ್ಕಾಗಲ್ಲ. ನಾವು ಕಾರ್ಯಾಚರಣೆ ಮುಗಿದ ಮೇಲೆ ನಾವು ಇನ್ಫಾರ್ಮೇಷನ್. ಸ್ಥಳೀಯರಲ್ಲಿ ಒಂದು ರೀತಿ ಆತಂಕ ಇದೆ, ಎಷ್ಟೊತ್ತಿಗೂ ಈ ಕಾರ್ಯಾಚರಣೆ ಮಾಡ್ತೀರಾ? ಅದು ಸಿಗೋ ಗಂಟೆ ನಾವು ಕಾರ್ಯಾಚರಣೆ ಮಾಡ್ತೀವಿ ಅಷ್ಟೇ. ನಿಮ್ಮ ಹೆಸರು? ನನ್ನ ಹೆಸರು ಚಿಕ್ಕರೆಡ್ಡಪ್ಪ KN, ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರು, ಬೆಂಗಳೂರು ರೇಂಜು, ಯಶವಂತಪುರ ಸೆಕ್ಷನ್.